ಬೇಸಾಯ ನೀನ್ ಸಾಯ ನೀನ್ ಮನ್ಮಂದಿ ಎಲ್ಲ ಸಾಯ ಅನ್ನೋದು ನಮಗೆ ಸಾಕು, ಹೋಗಿ ನೀವು ಬೇರೆ ಕೆಲಸ ಏನಾದ್ರು ಮಾಡಿ ಅಂತಾರೆ. ಸೊ ನಂತರನೇ ತುಂಬಾ ಜನಕ್ಕೆ ರೈತರು ಮಕ್ಕಳಿಗೆ ಅವ್ರ ತಂದೆ ತಾಯಿ ಹೇಳೋದು ಕೃಷಿ ವಿಚಾರನೇ ನಿಮಗೆ ಬೇಡ ಬಿಟ್ಬಿಡಿ ಅಂತ. ಸೊ ಈ ಮನಸ್ಥಿತಿಗೆ ಬಂದಿದ್ದಾರೆ. ಇದನ್ನ ಸುಧಾರ್ಸಕ್ಕೆ ಏನು ಕ್ರಮಗಳು ಅಂತೀರಿ? ನಮಗೇನಾಗಿದೆ, ಒಂದು ಕಲ್ಪನೆ ಬಂದ್ಬಿಟ್ಟಿದೆ. ಕೃಷಿ ಅಂದರೆ ಅದು ನಮಗೆ ಲಾಸು, ಕೃಷಿ ಅಂದರೆ ಸಮಸ್ಯೆ, ಒಂದಷ್ಟು ಬೆಳೆಯ ಪದಾರ್ಥಗಳಿಗೆ ಮಾರುಕಟ್ಟೆನಲ್ಲಿ ಸೂಕ್ತವಾದಂಥ ರೇಟ್ ಸಿಗಲ್ಲ, ಮತ್ತೊಂದು ಪ್ರಕೃತಿ, ಇಲ್ಲ ಮಳೆ ಜಾಸ್ತಿ ಆಗ್ಬೋದು, ಇಲ್ಲ ಆಗ್ಬೋದು, ಯಾವ್ದಾದ್ರು ಒಂದು ರೀತಿನಲ್ಲಿ 10 ವರ್ಷದಲ್ಲಿ 4 ಬಾರಿ ಸಮಸ್ಯೆನೇ ಇರುತ್ತೆ, 5 ಬಾರಿ ಸಮಸ್ಯೆನೇ ಇರುತ್ತೆ. ಆಲ್ಟರ್ನೇಟ್ ಒಂದು ಸ್ವಲ್ಪ 2 ವರ್ಷ ಒಳ್ಳೆಯದಾದ್ರೆ 2 ವರ್ಷ ಕೆಟ್ಟದ್ದೇ ರೈತರಿಗೆ ಎದುರಿಸ್ತಕ್ಕಂಥ ಸನ್ನಿವೇಶಗಳು. ಮತ್ತು ಜೊತೆಗೆ ಈ ಇತ್ತೀಚಿನ ದಿನದಲ್ಲಿ ಕೆಮಿಕಲ್ನ ಜಾಸ್ತಿ ಉಪಯೋಗಿಸಿ ಸಾಯಲ್ಲು ಸಂಪೂರ್ಣವಾಗಿ ಅದರ ಸ್ಟ್ರೆಂತ್ ಕಳ್ಕೊಂಡ್ಬಿಟ್ಟಿದೆ. ಮತ್ತು ಯಾವುದೇ ಬೆಳೆ ಹಾಕನಾಗ ನಾವು ಎಲ್ಲವನ್ನು ಗಮನಿಸಾಕದೇ ಇದ್ದಾಗ ಸೊ ಡಿಸೀಸ್ ಜಾಸ್ತಿ ಬರುತ್ತೆ, ರೋಗ ಜಾಸ್ತಿ ಬರುತ್ತೆ. ಒಂದು ಕಡೆ ಮಣ್ಣಿನ ಫಲವತ್ತತೆ ಕಡಿಮೆ ಇರುತ್ತೆ, ಇನ್ನೊಂದು ಕಡೆ ಬೆಳೆ ರೋಗಗಳು ಬರುತ್ತೆ, ಒಂದು ಕಡೆ ಇಳುವರಿಗಳು ಸರಿಯಾಗಿ ರೀತಿ ಬರಲ್ಲ, ಇನ್ನೊಂದು ಕಡೆ ಮಾರ್ಕೆಟ್ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು ಕಡೆ ಪ್ರಕೃತಿ ಪ್ರಾಬ್ಲಮ್. ಇಷ್ಟೆಲ್ಲ ಅದ್ರ ಮಧ್ಯದಲ್ಲಿ ರೈತರು ಸಸ್ಟೈನ್ ಆಗೋದಾಗಲಿ ಅಥವಾ ಲಾಭದಾಯಕವಾಗಿ ಎಕ್ಸ್ಪೆಕ್ಟ್ ಮಾಡೋದಾಗಲಿ ಇದು ಸಹಜವಾಗಿ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೃಷಿ ಅಂದರೆ ಅದೊಂದು ಕಷ್ಟದ ಕೆಲಸ ಅನ್ನೋದು ಒಂದು ಜನರಿಗೆ ಮನವರಿಕೆ ಆಗಿಬಿಟ್ಟಿದೆ.